we had begun with the first chapter of your syllabus. So first chapter is binomial and Poisson distribution. So here we studied the meaning of theoretical probability distribution. So theoretical probability distribution andre ಏನು, ನಾವು ಹೇಗೆ frequency distribution ಕಲ್ತಿದ್ವಿ ಅದೇ total probability ನ ನಾವು divide ಮಾಡಿದಾಗ when we divide it among different mass points ಅದಕ್ಕೆ ನಾವು ನಮಗೆ ಸಿಗುವಂತಹ distribution theoretical probability distribution ಅಂತ ಕರಿತೀವಿ. So ಇದರಲ್ಲಿ we studied two types. So theoretical probability distribution has mainly two types of probability distribution. The first one being discrete probability distributions. So discrete ಅಂತಂದ್ರೆ ನಮಗೆ ಗೊತ್ತು, it is fixed integer values 0 1 2 3 4 ಈ ತರ fixed integers value ಇರುತ್ತೆ. Continuous, second one is continuous probability distribution where the variable can take any value 0.1 0.2 ಈ ತರ decimals ಅಲ್ಲೂ values ಬಂದಾಗ we call such a distribution as continuous probability distribution. So continuous probability distribution usually class interval ಅಲ್ಲಿ ಇರುತ್ತೆ 10 to 20. Now 10 to 20 ಅನ್ನುವಾಗ it may be 10.5 10.6 11 11.5. So ಹಾಗಾಗಿ ನಾವು ಒಂದು ಕ್ಲಾಸ್ ಇಂಟರ್ವಲ್ ಅನ್ನ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಈ ರೀತಿ ನಾವು ಥಿಯರಿಟಿಕಲ್ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅನ್ನ ಡಿವೈಡ್ ಮಾಡಿದ್ಮೇಲೆ ಅಗೇನ್ ಅದರಲ್ಲೇನೆ ವಿ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಡಿಸ್ಟ್ರಿಬ್ಯೂಷನ್ಸ್. ಸೊ ಕಮಿಂಗ್ ಟು ಡಿಸ್ಕ್ರೀಟ್ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್ ವಿ ಹ್ಯಾವ್ mainly two important distribution. The first one is binomial distribution, the second one is Poisson distribution. ಅದೇ ರೀತಿ ಕಂಟಿನ್ಯೂಸ್ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಗೆ ಬಂದಾಗ ಅಲ್ಲಿ ಒಂದು ಇಂಪಾರ್ಟೆಂಟ್ ಡಿಸ್ಟ್ರಿಬ್ಯೂಷನ್ ಅನ್ನು ನಾವು ಸ್ಟಡಿ ಮಾಡಬೇಕಾಗತ್ತೆ, ದಟ್ ಇಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಸೊ ಇನ್ ದಿಸ್ ಫಸ್ಟ್ ಚಾಪ್ಟರ್ ವಿ ವಿಲ್ ಬಿ ಸ್ಟಡಿಂಗ್ ಡಿಸ್ಕ್ರೀಟ್ ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್ ಅಂದ್ರೆ binomial distribution and Poisson distribution. Normal distribution ಏನಿದೆ we will be studying it in the next chapter. Okay, so we had studied even the binomial distribution meaning. So binomial distribution ಒಂದು ಟ್ರಯಲ್ ಮೇಲೆ ಎಕ್ಸ್ಪೆರಿಮೆಂಟ್ ಮೇಲೆ ಬಂದಿರುವಂತದ್ದು, ದಟ್ ಇಸ್ ಬರ್ನಾಲಿ ಎಕ್ಸ್ಪೆರಿಮೆಂಟ್ಸ್ ಮೇಲೆ, ಬರ್ನಾಲಿ ಟ್ರಯಲ್ಸ್ ಅಂತ ಕರಿತೀವಿ ಅದನ್ನ. ಆ ಬೇಸಿಸ್ ಮೇಲೆ ಬಂದಿರುವಂತ ಡಿಸ್ಟ್ರಿಬ್ಯೂಷನ್ ಇದು. ಬರ್ನಾಲಿ ವಾಸ್ ಅ ಫೇಮಸ್ ಮ್ಯಾಥಮೆಟಿಷಿಯನ್, ಅವ್ರ ಹೆಸರ ಮೇಲೆನೆ ಇದಕ್ಕೆ ನಾವು ಬರ್ನಾಲಿ ಟ್ರಯಲ್ಸ್ ಅಂತ ಕರೆದಿದ್ದು. ಸೊ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಫೀಚರ್ಸ್ ಅನ್ನ ನಾವು ನೋಡಿದ್ವಿ. ಸೊ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಾವು ಅಟೆಂಪ್ಟ್ ಗೆ ಟ್ರಯಲ್ ಅಂತ ಕರಿತೀವಿ. ಪ್ರತಿಯೊಂದು ಟ್ರಯಲ್ ಗೆ ಎರಡು ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಔಟ್ಕಮ್ಸ್ ಇರುತ್ತೆ, ಒಂದು ಸಕ್ಸಸ್ ಇನ್ನೊಂದು ಫೇಲ್ಯೂರ್. ಮತ್ತೆ ಪ್ರತಿಯೊಂದು ಟ್ರಯಲ್ ಏನಿದೆ ಅದು ಇಂಡಿಪೆಂಡೆಂಟ್ ಆಗಿರತ್ತೆ. ಸೊ ಒಂದು ಟ್ರಯಲ್ಗೆ ಇನ್ನೊಂದು ಟ್ರಯಲ್ಗೆ ಸಂಬಂಧ ಇರಲ್ಲ. ಇಲ್ಲಿ ಫೇಲ್ಯೂರ್ ಆಗಿದೆ ಅಂತಂದ್ರೆ ನೆಕ್ಸ್ಟ್ ಟ್ರಯಲ್ ಅಲ್ಲೂ ನಮ್ಗೆ ಫೇಲ್ಯೂರ್ ಆಗತ್ತೆ ಅನ್ನೋ ಯಾವುದೇ ಕನೆಕ್ಷನ್ ಇಲ್ಲಿ ಇರಲ್ಲ. ಅಥವಾ ಒಂದು ಸಕ್ಸಸ್ ಆಗಿದೆ ಅಂತಂದ್ರೆ ಸೆಕೆಂಡ್ ಒನ್ ಸಕ್ಸಸ್ ಆಗತ್ತೆ ಅನ್ನೋ ಇಲ್ಲಿ ಕನೆಕ್ಷನ್ ಇರಲ್ಲ. ಸೊ each trial is independent and hence each outcome will also be independent. Under this distribution success ಅನ್ನ ನಾವು P ಇಂದ ಡಿನೋಟ್ ಮಾಡ್ತೀವಿ. If it is P it is success ಅಂತ. ಅದೇ Q ಬಂತು ಅಂತಂದ್ರೆ it is denoting failure. So P is success, Q is failure. Q ಅನ್ನ ನಾವು ಹೇಗೆ ಫೈಂಡ್ ಔಟ್ ಮಾಡ್ಕೋಬಹುದು? 1 minus P. 1 minus P will represent Q, that is failure. ಆಮೇಲೆ ಇಲ್ಲಿ ನಂಬರ್ ಆಫ್ ಟ್ರಯಲ್ಸ್ ಏನಿದೆ ಅದು ಫಿಕ್ಸ್ಡ್ ಇರುತ್ತೆ, ಇಂಟಿಜರ್ ವ್ಯಾಲ್ಯೂ ಇರುತ್ತೆ. 0 1 2 3 ಎಷ್ಟು ವ್ಯಾಲ್ಯೂಸ್ ಬೇಕಾದ್ರೂ ತಗೋಬಹುದು, ಆದ್ರೆ ಅದು ನಮಗ್ ಗೊತ್ತಿರುತ್ತೆ, ಫೈನೈಟ್ ಇರುತ್ತೆ. ಸೊ ಇಲ್ಲಿ 1.5 ಅಂತ ಇರಲ್ಲ. ಪ್ರಯತ್ನ ಯಾವತ್ತು ಫುಲ್ ಇರುತ್ತೆ. ಒಂದು ಅಥವಾ ಎರಡನೇ ಪ್ರಯತ್ನ ಮಾಡ್ತೀರಿ, ಒಂದೂವರೆ ಪ್ರಯತ್ನ ನಾವು ಯಾವತ್ತು ಮಾಡಲ್ಲ. ಸೊ the number of trials will be finite positive integer. Okay, ಈ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅನ್ನ ನಾವು ಬೈ ಪ್ಯಾರಾಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಅಂತಾನು ಕರಿತೀವಿ. ಯಾಕೆ ಅಂತ ಅಂದ್ರೆ ಬೈ ಅಂತ ಅಂದ್ರೆ 2. ಸೊ ಹಿಯರ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ವಿಲ್ ಬಿ ಹ್ಯಾವಿಂಗ್ 2 ಪ್ಯಾರಾಮೀಟರ್ಸ್ n and p. ಓಕೆ, ಸೊ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಈಸ್ ಹ್ಯಾವಿಂಗ್ 2 ಪ್ಯಾರಾಮೀಟರ್ಸ್. ಅದಕ್ಕೇನೆ ನಾವು ಬೈನಾಮಿಯಲ್ಗೆ ಬೈ ಪ್ಯಾರಾಮೆಟ್ರಿಕ್ ಅಂತಾನು ಕೂಡ ಕರಿತೀವಿ.
ಸೊ ಈ 2 ಪ್ಯಾರಾಮೀಟರ್ಸ್ ಯಾವುದು? ಎನ್ ಅಂಡ್ ಪಿ. ಸೊ ಇದನ್ನ ನಾವು ಹೇಗ್ ಡಿನೋಟ್ ಮಾಡ್ತೀವಿ? ಬಿ ಬ್ರಾಕೆಟ್ ಎನ್ ಕಾಮಾ ಪಿ. ಬಿ ಇಸ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಎನ್ ಅಂಡ್ ಪಿ. ನೌ ವಾಟ್ ಈಸ್ ಎನ್ ಹಿಯರ್? ಎನ್ ಅಂತಂದ್ರೆ ನಂಬರ್ ಆಫ್ ಟ್ರಯಲ್ಸ್ ಅಂಡ್ ಪಿ ಇಸ್ ಪ್ರೊಬಾಬಿಲಿಟಿ ಆಫ್ ಬೀಯಿಂಗ್ ಸಕ್ಸಸ್ಫುಲ್. ಸೊ ನಾನು ಆಗ್ಲೇ ಹೇಳಿದ್ದೆ, ಪಿ ಸಕ್ಸಸ್ ಅನ್ನ ನಾವು ಪಿ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಪಿ ಗೆ ಏನ್ ಪ್ರೊಬಾಬಿಲಿಟಿ ಬರುತ್ತೆ, ದಟ್ ಇಸ್ ದ ಪ್ರೊಬಾಬಿಲಿಟಿ ಆಫ್ ಬೀಯಿಂಗ್ ಸಕ್ಸಸ್ಫುಲ್ ಇನ್ ದಿ ಅಟೆಂಪ್ಟ್. ಆ ಅಟೆಂಪ್ಟ್, ಆ ಟ್ರಯಲ್ ಔಟ್ಕಮ್ ಸಕ್ಸಸ್ ಆಗಿರತ್ತೆ ಅನ್ನೋದಕ್ಕೆ ಪಿ ಡಿನೋಟ್ ಮಾಡುತ್ತೆ. ಸೊ ಈ ಪಿ ಇಂದ ನಾವು ಕ್ಯೂ ನ ಫೈಂಡ್ ಔಟ್ ಮಾಡ್ಕೋಬಹುದು. 1 ಮೈನಸ್ ಪಿ ಮಾಡ್ಬಿಟ್ರೆ ನಮ್ಗೆ ಬರೋದು ಕ್ಯೂ. ಸೊ ಇದಿಷ್ಟು 2 ಪ್ಯಾರಾಮೀಟರ್ಸ್ ಇಟ್ಕೊಂಡು ನಾವು ಪ್ರೊಬಾಬಿಲಿಟಿ ಮಾಸ್ ಫಂಕ್ಷನ್ ಅನ್ನ ಹೇಗ್ ಬರೀತೀವಿ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಅಂದ್ರೆ, probability of x will be equal to NCX. So NCX is representing, or we are concentrating here on combinations. Combinations anna heluvaga NCR anta navu ಏನು ಸ್ಟಡಿ ಮಾಡ್ತೀವಿ, the same thing is going to apply here. Here we call NCX. So NCX into P raised to x into Q raised to n minus x. Okay. So here x can take any value between 0 to n. 0 ಇಂದ ಹಿಡಿದು n ವರೆಗೂ x ಯಾವ ವ್ಯಾಲ್ಯೂ ಬೇಕಾದ್ರೂ ತಗೋಬಹುದು. x ಇನ್ ಯಾವ ವ್ಯಾಲ್ಯೂ ಬೇಕಾದ್ರೂ ನಾವು ಪ್ರೊಬಾಬಿಲಿಟಿ ಮಾಸ್ ಫಂಕ್ಷನ್ ಅನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಒಂದು ನೆನಪಿಟ್ಕೊಳ್ಬೇಕಾದದ್ದು ಏನು ಅಂತಂದ್ರೆ, p ಯಾವಾಗ್ಲೂ 0ಕ್ಕಿಂತ ಜಾಸ್ತಿ ಇರತ್ತೆ, ಆದ್ರೆ q ಕಿಂತ ಕಮ್ಮಿ ಇರತ್ತೆ. ಅಂಡ್ q is equal to 1 minus p. ಓಕೆ. ಬೇರೆ ಡಿಸ್ಟ್ರಿಬ್ಯೂಷನ್ ಹೇಗ್ ನಾವು ಕಲ್ತಿದ್ವಿ, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹೇಗ್ ಕಲ್ತಿದ್ವಿ, ಅದರಲ್ಲಿ ಮೀನ್ ಕ್ಯಾಲ್ಕುಲೇಷನ್, ವೇರಿಯನ್ಸ್ ಕ್ಯಾಲ್ಕುಲೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಎಲ್ಲ ಹೇಗ್ ಮಾಡಿದ್ವಿ, ಅದೇ ರೀತಿ ನಾವು ಪ್ರೊಬಾಬಿಲಿಟಿ ಡಿಸ್ಟ್ರಿಬ್ಯೂಷನ್ಗೂ ಕೂಡ ಇವನ್ನೆಲ್ಲ ಮಾಡ್ಬೋದು. ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಮೀನ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಮೀನ್ ಈಸ್ ಈಕ್ವಲ್ ಟು ಎನ್ ಇಂಟು ಟಿ. ಸೊ ಇವೆರಡು ಪ್ಯಾರಾಮೀಟರ್ಸ್ ಏನಿದೆ ಅದನ್ನ ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ ಸಿಗುವಂತದ್ದು ಮೀನ್. ವೇರಿಯನ್ಸ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ, ದಿಸ್ ಇಸ್ ಹೌ ವೇರಿಯನ್ಸ್ ಇಸ್ ಇಂಡಿಕೇಟೆಡ್. ವೇರಿಯನ್ಸ್ ಇಸ್ ಈಕ್ವಲ್ ಟು ಎನ್ ಇಂಟು ಪಿ ಇಂಟು 1 ಮೈನಸ್ ಪಿ. 1 ಮೈನಸ್ ಪಿ ಅಂದ್ರೆ ಏನು? ಕ್ಯೂ. ಸೊ ದಿಸ್ ಫಾರ್ಮುಲಾ ಕ್ಯಾನ್ ಬಿ ರಿಟರ್ನ್ ಆಸ್ ಎನ್ ಇಂಟು ಪಿ ಇಂಟು ಕ್ಯೂ. ಸೊ mean is equal to NP and variance is equal to NPQ. ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ, we can take the square root of variance. ಸೊ ವೇರಿಯನ್ಸ್ ಅನ್ನ ಅಂದ್ರೆ NPQ ಸ್ಕ್ವೇರ್ ರೂಟ್ ಅನ್ನ ತಗೊಂಡ್ರೆ ನಮಗ್ ಬರೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಒಂದ್ ಇಲ್ಲಿ ನೆನಪಿಟ್ಕೊಳ್ಳಿ ಏನು ಅಂತಂದ್ರೆ, ಫಾರ್ ಅ ಬೈನಾಮಿಯಲ್ ವೇರಿಯೇಟ್ mean is always greater than variance. ಅಂದ್ರೆ NP is always greater than NPQ. Okay. So with this we proceeded with the example. So ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನಾನು ಕೊಟ್ಟಿದ್ದೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಗೆ. ಈಗ 3 ಸತಿ ಕಾಯಿನ್ ಅನ್ನ ಟಾಸ್ ಮಾಡ್ತೀರಿ, ಎಷ್ಟು ಸತಿ ಹೆಡ್ ಬರುತ್ತೆ? ಅಥವಾ ಒಂದು ಬ್ರಿಡ್ಜ್ ಗೆ 2 ಬಾಂಬ್ ಹಾಕಿದ್ರೆ ಸಾಕು, ಅದರಲ್ಲಿ ನಾನು ಎಷ್ಟು ಬಾಂಬ್ ಹಾಕಿದ್ರಲ್ಲಿ ಎಷ್ಟು ಸಕ್ಸಸ್ಫುಲ್ ಆಯ್ತು ಅದನ್ನ ಮಾಡ್ಬೋದು. ಅಥವಾ ಮ್ಯಾನುಫ್ಯಾಕ್ಚರರ್ ಒಂದು ಲಾಟ್ ಅನ್ನ ರೆಡಿ ಮಾಡ್ತಾನೆ, ಆರ್ಟಿಕಲ್ಸ್ ಒಂದು ಲಾಟ್ ಅಲ್ಲಿ, ಅದ್ರಲ್ಲಿ ಎಷ್ಟು ಡಿಫೆಕ್ಟಿವ್ ಆರ್ಟಿಕಲ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ. ಆದ್ರೆ ಒಂದು ನೆನಪೇನ್ ಇಟ್ಕೋಬೇಕು ಅಂತಂದ್ರೆ, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅನ್ನ ಅಪ್ಲೈ ಮಾಡಬೇಕು ಅಂತಂದ್ರೆ 2 ಕಂಡೀಷನ್ಸ್ ಫುಲ್ಫಿಲ್ ಆಗ್ಬೇಕು. ಸೊ ದ ಫಸ್ಟ್ ಕಂಡೀಷನ್ ಹಿಯರ್ ಇಸ್ ದಿ ಟ್ರಯಲ್ಸ್ ಆರ್ ಇಂಡಿಪೆಂಡೆಂಟ್. ಯಾವ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವ್ ಏನ್ ಫೈಂಡ್ ಔಟ್ ಮಾಡ್ತಾ ಇದೀವಿ ಆ ಪ್ರೊಸೀಜರ್ ಅಲ್ಲಿ ಟ್ರಯಲ್ಸ್ ಯಾವತ್ತು ಇಂಡಿಪೆಂಡೆಂಟ್ ಆಗಿರ್ಬೇಕು. ಅಂದ್ರೆ ಒಂದ್ಸತಿ ಅಟೆಂಪ್ಟ್ ಮಾಡ್ತಿರೋದಕ್ಕೆ ಸೆಕೆಂಡ್ ಟೈಮ್ ಅಟೆಂಪ್ಟ್ ಮಾಡ್ತಿರೋದಕ್ಕೆ ಯಾವುದೇ ಕನೆಕ್ಷನ್ ಇರಬಾರ್ದು. ಅಂದ್ರೆ ದೇ ಮಸ್ಟ್ ಬಿ ಟೋಟಲಿ ಇಂಡಿಪೆಂಡೆಂಟ್. ದೆನ್ ಸೆಕೆಂಡ್ ಕಂಡೀಷನ್ ಇಸ್ every trial, that each trial has just 2 outcomes. So the outcomes must be either success or failure. ಇವೆರಡೇ ಔಟ್ಕಮ್ ಯಾವಾಗ ಸಾಧ್ಯತೆ ಇರುತ್ತೆ ಆವಾಗ ನಾವು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅನ್ನ ಅಪ್ಲೈ ಮಾಡಬಹುದು. ಓಕೆ. ಸೊ ವಿತ್ ದಿಸ್ ಥಿಯರಾಟಿಕಲ್ ಡಿಸ್ಕಷನ್ we had moved to the problem. So ಈ ಪ್ರಾಬ್ಲಮ್ ಅನ್ನ ನಾನು ಕೊಟ್ಟಿದ್ದೆ. A binomial variable has parameters n is equal to 4 and p is equal to 0.3.
write down the probability mass function, that is PMF, and all the probability terms. So when we did this, so let the given variable be x, avaga B binomial distribution, n will be 4, p will be 0.3. ಇವೆರಡು ಪ್ಯಾರಾಮೀಟರ್ಸ್ ಅನ್ನ ಯೂಸ್ ಮಾಡಿ ನಾವು ಪ್ರೊಬ್ಯಾಬಿಲಿಟಿ ಮಾಸ್ ಫಂಕ್ಷನ್ ಅನ್ನ ಈ ರೀತಿಯಾಗಿ ತೋರಿಸಿದ್ವಿ. ಸೊ ಈಗ ಎಕ್ಸ್ ವ್ಯಾಲ್ಯೂ ಎಲ್ಲಿಂದ ಬರುತ್ತೆ? 0 ಇಂದ n ವರೆಗೂ. n ಎಷ್ಟಿದೆ? 4 ಇದೆ. ಸೊ 0, 1, 2, 3 and 4. ಸೊ 4 ಈ 5 ಟರ್ಮ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಸಿಚುಯೇಷನ್ x is equal to 0. So P probability of 0 is equal to 4C0 into 0.3 raised to 0 into 0.7 raised to 4 minus 0. So this is the first probability term where x is equal to 0. ಅದೇ ರೀತಿ x is equal to 1 ಅಂತ ಹಾಕೊಂಡ್ವಿ, x is equal to 2, x is equal to 3 and x is equal to 4. ಈ ರೀತಿನೇ ನಾವು probability terms ಅನ್ನ ಬರ್ಕೊಂಡ್ಮೇಲೆ we have to find out the answer. So 4C0 ಅಂದ್ರೆ NCR ಗೆ formula ಏನು? I have given it here. NCR is equal to n factorial divided by r factorial into n minus r factorial. Okay. So here with this we will come to know 4C0. 4C0 ಯಾವಾಗಲೂ 0 ಅಲ್ಲ, it will be 1. Okay. So 4C1 is 1 into 0.3 raised to 0, ಅದು 0 ಆಗಲ್ಲ, 1 ಆಗತ್ತೆ. So 4C0 is 1, 0.3 raised to 0 is 1. Next 0.7 raised to 4. 4 minus 0 ಅಂತಂದ್ರೆ it is 4. So 0.7 into 0.7 into 0.7 into 0.7 ಅಂದ್ರೆ 0.7 ಅನ್ನ 4 times ನಾವು multiply ಮಾಡಿದಾಗ we get 0.2401. Now 1 into 1 into 0.2401 is equal to 0.2401. Okay. ಈಗ ಅದೇ ರೀತಿ next 4C1 ಬರುತ್ತೆ. So 4C1 ಅನ್ನ ನಾವು ಈ ಕಾಂಬಿನೇಷನ್ಸ್ ಏನ್ ಫಾರ್ಮುಲಾ ಇದೆ ಅದನ್ನ ಹಾಕೊಂಡು ನಾವು ಮಾಡಿದಾಗ we get the answer 4. 4C1 is 4 into 0.3 raised to 1 will be 0.3 into 0.7 raised to 4 minus 1. 4 minus 1 ಅಂತಂದ್ರೆ 3 ಆಯ್ತು. ಅಂದ್ರೆ 0.7 into 0.7 into 0.7 will give you the answer 0.343. So ಆವಾಗ 4 into 0.3 into 0.343 will be equal to 0.4116. Okay. Clear this? Any doubts here? Any doubts here? Now same way calculate taking x is equal to 2. X is equal to 2 andre we are calculating it for P2, probability of 2 andre 4C2 into 0.3 raised to 2 into 0.7 raised to 4 minus 2. Okay. So 4C2 ಹೇಗ್ ಬರುತ್ತೆ? 4C2 ನ ನಾವು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದಾಗ we get the answer 6. 6 into 0.3 into 0.3 it will be 0.09 into 0.7 raised to 4 minus 2. 4 minus 2 andre 2. So 0.7 into 0.7 will give you 0.49. So now 6 into 0.09 into 0.49 will give you 0.2646. ಅದೇ ರೀತಿ ಈಗ x value 3 ಹಾಕೊಂಡು ಮಾಡಿದಾಗ we get 0.0756. 4 ಹಾಕಿದಾಗ we get 0.0081. Okay. Any doubts here? So combinations ನಾವು ಏನ್ ಕಲ್ತಿದ್ವಿ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಅದನ್ನೇ ನಾವು ಇಲ್ಲಿ ಯೂಸ್ ಮಾಡಿಕೊಂಡು we are calculating the probability terms. Okay. So can you just give me a response? ತಿಳಿತೋ ತಿಳಿಲಿಲ್ವೋ ಅಂತ ನಾನು ರೆಸ್ಪಾನ್ಸ್ ಹೇಳ್ತೀರಾ? Is it clear? Is it clear? ಗೊತ್ತಾಯ್ತಾ ಇದು? So ಇದು
ಪ್ರೊಬಾಬಿಲಿಟಿ ಮಾಸ್ ಫಂಕ್ಷನ್ ಹೇಗ್ ಬಂತು? NCR into P raised to X, Q raised to N minus X. ಸೊ ಅದನ್ನ ನಾವಿಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಈ ಕಾಂಬಿನೇಷನ್ಸ್ ಅನ್ನ ಸಾಲ್ವ್ ಮಾಡ್ಕೊಂಡ್ವಿ, ವಿ ಗೆಟ್ ದಿ ಆನ್ಸರ್. ಸೊ ಇಲ್ಲಿ ಒಂದು ನಾವು ನೋಡ್ಬೇಕೇನು ಅಂತಂದ್ರೆ, ಈ 5 ಏನ್ ನಮ್ಗೆ ಆನ್ಸರ್ಸ್ ಬಂದಿದೆ ಇದನ್ನ ನಾವು ಆಡ್ ಮಾಡಿದ್ರೆ ಟೋಟಲ್ 1 ಬರುತ್ತೆ. ಸೊ ಯಾವಾಗ್ಲೂ ಪ್ರೊಬ್ಯಾಬಿಲಿಟಿ ಕ್ಯಾನ್ ನೆವರ್ ಬಿ ಮೋರ್ ದೆನ್ 1. ಸೊ ಈ ಟೋಟಲ್ ಮಾಡಿದಾಗ ಟೋಟಲ್ ಪ್ರೊಬ್ಯಾಬಿಲಿಟಿ ವಿಲ್ ಬಿ 1 always. Okay, can I move to the second problem? So let us go to the second problem. Yes, take down the second problem. Team A has probability 2/3 ಅಂದ್ರೆ 2/3 of winning a game. ಸೊ ಟೀಮ್ ಎ ಒಂದು ಗೇಮ್ ಅನ್ನ ಗೆಲ್ಲತ್ತೆ ಅನ್ನೋ ಚಾನ್ಸಸ್ ಎಷ್ಟಿದೆ? 2/3 ಚಾನ್ಸಸ್ ಇದೆ. ಸೊ ಇಫ್ ಇಟ್ ಪ್ಲೇಸ್ 4 games, find the probability that it wins first situation 2 games, second situation at least 1 game. ಸೊ ಒಂದು ಟೀಮ್ ಇದೆ, ಟೀಮ್ ಎ, ಆ ಟೀಮ್ ಒಂದು ಗೇಮ್ ಅನ್ನ ಗೆಲ್ಲೋ ಸಾಧ್ಯತೆಗಳು ಎಷ್ಟಿದೆ? 2/3 ಚಾನ್ಸಸ್ ಇದೆ. ಓಕೆ, ಸೊ ಈ 2/3 ಅಂತಂದ್ರೆ 0.066 ಬರುತ್ತೆ. ಸೊ ವಿ ಕ್ಯಾನ್ ರೌಂಡ್ ಇಟ್ ಆಫ್ ಟು 0.67. ಓಕೆ, ಒಂದು ಟೀಮ್ ಎ ಒಂದು ಗೇಮ್ ಅನ್ನ ಗೆಲ್ಲೋ ಸಾಧ್ಯತೆಗಳು ಎಷ್ಟಿದೆ? 0.67 ಇದೆ. ಆ ಟೀಮ್ 4 ಗೇಮ್ಸ್ ಅನ್ನ ಆಟ ಆಡಿದ್ರೆ 2 ಗೇಮ್ ಗೆಲ್ಲತ್ತೆ ಅನ್ನೋ ಸಾಧ್ಯತೆಗಳು ಎಷ್ಟಿದೆ? ಸೆಕೆಂಡ್, ಅಟ್ಲೀಸ್ಟ್ 1 ಗೇಮ್ ಆದ್ರೂ ಗೆಲ್ಲತ್ತೆ ಅನ್ನೋ ಸಾಧ್ಯತೆಗಳು ಎಷ್ಟಿದೆ ಅಂತ ನಾವು ಈ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅನ್ನ ಯೂಸ್ ಮಾಡಿ ವಿ ನೀಡ್ ಟು ಫೈಂಡ್ ಇಟ್ ಔಟ್. ಓಕೆ, ಸೊ ಲೆಟ್ ಅಸ್ ಸಿ ದ ಸೊಲ್ಯೂಷನ್ ಫಾರ್ ದಿಸ್. ಸೊ ಹಿಯರ್ ಲೆಟ್ ದಿ ನಂಬರ್ ಆಫ್ ಗೇಮ್ಸ್ ಬಿ ಇಂಡಿಕೇಟೆಡ್ ವಿತ್ ಎಕ್ಸ್. ಎಕ್ಸ್ ಗೇಮ್ಸ್ ಅನ್ನ ಏನ್ ಗೆಲ್ಲತ್ತೆ ಅದನ್ನ ನಾವು ಎಕ್ಸ್ ಇಂದ ಡಿನೋಟ್ ಮಾಡೋಣ. ಸೊ ಲೆಟ್ ಎಕ್ಸ್ ಬಿ ದಿ ನಂಬರ್ ಆಫ್ ಗೇಮ್ಸ್ ಟೀಮ್ ಎ ವಿನ್ಸ್. ಟೀಮ್ ಎ ಏನಿದೆ ಅದು ಎಷ್ಟು ಗೇಮ್ಸ್ ಅನ್ನ ಗೆಲ್ಲತ್ತೆ ಅನ್ನೋದನ್ನ ನಾವು ಎಕ್ಸ್ ಇಂದ ಡಿನೋಟ್ ಮಾಡೋಣ. ದೆನ್ ಈಗ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಬರಿಬೇಕು ಅಂತಂದ್ರೆ ನಮ್ಗೆ 2 ಪ್ಯಾರಾಮೀಟರ್ ಬೇಕು, ಎನ್ ಅಂಡ್ ಪಿ. ಎನ್ ಗೊತ್ತಿದೆ, ಯಾಕಂದ್ರೆ ಅದು ಆಡ್ತಾ ಇರೋದು ಎಷ್ಟು ಗೇಮ್ಸ್? 4. ಎನ್ ಇಸ್ 4. P also we know probability of being success 2/3. Okay, then binomial distribution will be B N P. N is 4, P is equal to 2/3. You can keep it as 2/3 ಅಥವಾ ನೀವು 0.67 ಅಂತಾನು ಹಾಕೋಬಹುದು. ಓಕೆ, ಈಗ ಕಮಿಂಗ್ ಟು ದಿ PMF probability mass function ಅನ್ನ ಹೇಗ್ ಬರೀತೀರಿ? probability mass function ಅಂತ ಅಂದ್ರೆ probability of x is equal to NCR into P raised to x into Q raised to N minus x. ಇದನ್ನ ಈ ಪ್ರಾಬ್ಲಮ್ ಹೇಗೆ ಅಪ್ಲೈ ಮಾಡ್ತೀರಿ? ಸೊ Px is equal to n ಜಾಗದಲ್ಲಿ n ಏನಿದೆ ಈಗ 4 ಇದೆ. 4cx into P. P value is 2/3. 2/3 raised to x into Q. Q ಹೇಗೆ ಫೈಂಡ್ ಔಟ್ ಮಾಡ್ತೀವಿ? 1 minus P. ಸೊ Q is 1 minus P. P 2/3 ಇದೆ ಅಂತಂದ್ರೆ Q ಎಷ್ಟಾಗತ್ತೆ? 1 minus 2/3 ಮಾಡಿದಾಗ ನಮಗ್ ಬರೋದು 1/3 ಅಥವಾ 1 minus 0.67 ಮಾಡಿದಾಗ ನಮಗ್ ಬರೋದು 0.33. ಸೊ ನೀವು ಫ್ರಾಕ್ಷನ್ ಅಲ್ಲಿ ಹಾಕಿದ್ರೆ ಇಟ್ ಈಸ್ 1/3. ನೀವು ಡೆಸಿಮಲ್ ಅನ್ನ ಅದನ್ನ ಕನ್ವರ್ಟ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ 0.33. ಓಕೆ, ಸೊ ಎಕ್ಸ್ ವ್ಯಾಲ್ಯೂಸ್ ಏನಿದೆ ಈಗ? n 4 ಇದೆ ಅಂತ ಅಂದ್ರೆ x 4 ವರೆಗೂ ತಗೊಳುತ್ತೆ, 0 to 4. So this is our probability mass function. Now let us come to the first question that they have asked. What is the chance that team A wins 2 games? ಅಂದ್ರೆ x value ಏನಿಲ್ಲಿ 2. X value you have to take it as 2. So probability that team A wins 2 games is equal to P x is equal to 2. That is P2. So P2 na ನಾವು ಈಗ probability mass function ಅಲ್ಲಿ ಹಾಕಿದ್ರೆ we will get x value 2 ಅಂತ ತಗೊಂಡು ಈ probability mass function ಅನ್ನ ಬರೀರಿ. 4c2. So x is replaced with 2.
4c2 into 2 by 3 raised to 2 into 1 by 3 raised to 2. ಸೊ ಇದನ್ನ ನಾವು ಸಾಲ್ವ್ ಮಾಡ್ಕೋಬೇಕು. ಸೊ 4c2 ಎಷ್ಟು ಬರುತ್ತೆ? 4c2 NCR ಫಾರ್ಮುಲಾನೇ ನಾವು ಹಾಕೊಂತೀವಿ, n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ r ಫ್ಯಾಕ್ಟೋರಿಯಲ್ ಇಂಟು n ಮೈನಸ್ r ಫ್ಯಾಕ್ಟೋರಿಯಲ್. ಸೊ ಇದನ್ನ ನಾವು ಹಾಕಿದಾಗ ಮಾಡಿದಾಗ n ಫ್ಯಾಕ್ಟೋರಿಯಲ್ ಅಂತಂದ್ರೆ 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ r ಫ್ಯಾಕ್ಟೋರಿಯಲ್. r ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 2 ಇಂಟು 1 ಇಂಟು n ಮೈನಸ್ r 4 ಮೈನಸ್ 2 2 ಇಂಟು 1. ಸೊ 2 ಇಂಟು 1 ಕ್ಯಾನ್ಸಲ್ ಆಯ್ತು. ಇಲ್ಲಿ 2 1s 2 2s ಹೋಗುತ್ತೆ. ಸೊ 2 3s 6. 4c2 ಆನ್ಸರ್ ವಿಲ್ ಬಿ 6. ಅದೇ ರೀತಿ 2 ಡಿವೈಡೆಡ್ ಬೈ 3 ರೇಸ್ ಟು 2 2 ಡಿವೈಡೆಡ್ ಬೈ 3 ಇಂಟು 2 ಡಿವೈಡೆಡ್ ಬೈ 3 ಮಾಡಿದಾಗ ಅಥವಾ 0.67 ಇಂಟು 0.67 ನೀವು ಮಾಡಿದಾಗ ಯು ವಿಲ್ ಗೆಟ್ 0.4489 into now q raised to 2, q value 1 by 3, 1 by 3 into 1 by 3 ಮಾಡ್ರಿ 0.1111 ಬರುತ್ತೆ. ಅಥವಾ 0.33 into 0.33 ಮಾಡಿ you will get 0.11. hence ಈಗ ನೀವೇನ್ ಮಾಡ್ಬೇಕು? 6 ಬಂತು, p ವ್ಯಾಲ್ಯೂ ಬಂತು, q ವ್ಯಾಲ್ಯೂ ಬಂತು. ಈಗ ಮಲ್ಟಿಪ್ಲೈ ಮಾಡಿ. 6 into 0.4489 into 0.11 will give you the answer of 0.2963. ಓಕೆ, ಸೊ ಈಗ ಇದರಲ್ಲಿಂದ ಏನ್ ಗೊತ್ತಾಯ್ತು? ಟೀಮ್ ಎ 2 ಗೇಮ್ ವಿನ್ ಆಗತ್ತೆ ಅನ್ನೋ ಸಾಧ್ಯತೆಗಳು ಎಷ್ಟಿದೆ? 0.2963 ಸಾಧ್ಯತೆಗಳಿದೆ. ದಿಸ್ ಇಸ್ ದಿ, ಅಂದ್ರೆ ಫೇಲ್ಯೂರ್ ಆಗೋದು 1 ಮೈನಸ್ ಪಿ ಮಾಡಿದಾಗ ಅದು ಫೇಲ್ ಆಗಲ್ಲ ಅನ್ನೋದು ಆಗತ್ತೆ ಅನ್ನೋದು. ಸೊ ಪಿ ಯಾವತ್ತು ಪಾಸಿಟಿವ್ ಹೇಳುತ್ತೆ, ಆಗತ್ತೆ ಅನ್ನೋದು ಹೇಳುತ್ತೆ. ಕ್ಯೂ ಯಾವತ್ತು ನೆಗೆಟಿವ್ ಹೇಳುತ್ತೆ, ಆಗಲ್ಲ ಅಂತ. ಸೊ ಆಗತ್ತೆ, 2 ಗೇಮ್ಸ್ ನ ವಿನ್ ಆಗತ್ತೆ ಟೀಮ್ ಎ ಅನ್ನೋ ಎಷ್ಟು ಸಾಧ್ಯತೆ ಇದೆ, ಪ್ರೊಬಾಬಿಲಿಟಿ ಇದೆ? ಇಟ್ ಈಸ್ 0.2963. Now coming to the second question which they have asked, at least 1 game ಅಂತ ಹೇಳ್ತಾರೆ. So second question which they have asked is probability that A wins, that is team A wins at least 1 game. ಒಂದಾದ್ರೂ ಗೇಮ್ ವಿನ್ ಆಗತ್ತೆ ಅಂದ್ರೆ ಅದರ ಅಪೋಸಿಟ್ ಒಂದು ಗೇಮ್ ವಿನ್ ಆಗಲ್ಲ. ಸೊ 1 ಮೈನಸ್ ಒಂದು ಗೇಮ್ ವಿನ್ ಆಗಲ್ಲ ಅಂತ ನಾವು ಮಾಡ್ಕೊಂಡ್ಬಿಟ್ರೆ ಎಷ್ಟು ಗೇಮ್ ಅಟ್ಲೀಸ್ಟ್ ಒಂದಾದ್ರೂ ಗೇಮ್ ವಿನ್ ಆಗತ್ತೆ ಅನ್ನೋದು ಗೊತ್ತಾಗೋಗುತ್ತೆ. ಸೊ ದಿಸ್ ವಿ ಕ್ಯಾನ್ ಫೈಂಡ್ ಔಟ್ ಬೈ 1 ಮೈನಸ್ ಪಿ ಎ ವಿನ್ಸ್ ನನ್, ಅಂದ್ರೆ ಒಂದು ಗೇಮ್ ವಿನ್ ಆಗಲ್ಲ. 1 ನಲ್ಲಿ ಒಂದು ಗೇಮ್ ವಿನ್ ಆಗಲ್ಲ ಅನ್ನೋ ಸಾಧ್ಯತೆಗಳು ಎಷ್ಟಿದೆಯೋ ಅದನ್ನ ಲೆಸ್ ಮಾಡ್ಬಿಟ್ರೆ ನಮಗ್ ಸಿಗೋದು ಒಂದಾದ್ರೂ ಗೇಮ್. ಒಂದಾದ್ರೂ ಅಂದಾಗ 2 ಆಗ್ಬೋದು, 3 ಆಗ್ಬೋದು, 4 ಆಗ್ಬೋದು, ಆದ್ರೆ ಮಿನಿಮಮ್ 1 ಗೇಮ್ ಅಂತೂ ಆಗತ್ತೆ. ಸೊ ಇದನ್ನ ನಾವು ಆಗತ್ತೆ ಅಂತ ಇಟ್ಕೊಂಡು ಮಾಡ್ತಾ ಹೋದ್ರೆ ಕ್ಯಾಲ್ಕುಲೇಷನ್ ತುಂಬಾ ಆಗತ್ತೆ. P1, P2, P3, P4 ಅಂತ ಮಾಡ್ಬೇಕಾಗತ್ತೆ. ಅದೇ ನಾವು ಕ್ಯಾಲ್ಕುಲೇಷನ್ ಅನ್ನ ಕಮ್ಮಿ ಮಾಡ್ಕೊಳಕ್ ಏನ್ ಮಾಡ್ತೀವಿ? ರಿವರ್ಸ್ ಮಾಡ್ಕೊಂಡ್ಬಿಡ್ತೀವಿ. 1 ಮೈನಸ್ ಒಂದು ವಿನ್ ಆಗಲ್ಲ. ದೆನ್ we get 1 minus p x is equal to 0. x is equal to 0 ಅಂತಂದ್ರೆ ಒಂದು ಗೇಮ್ ವಿನ್ ಆಗಲ್ಲ. So x value will be 0. When you put x value as 0, then it will be 1 minus p0. So ಈ p0 ಗೆ ನೀವು probability mass function ಅನ್ನ ಫಿಟ್ ಮಾಡಿ ಅವಾಗ ಏನಾಗತ್ತೆ? 1 minus 4c0 into 2 by 3 raised to 0 into 1 by 3 raised to 4. 4 ಯಾಕೆ ಅಂತಂದ್ರೆ 4 minus 0 ಆಗೋದ್ರಿಂದ ಅದು ಮತ್ತೆ 4 ಆಗತ್ತೆ. ಸೊ ಇಲ್ಲಿ 4 minus 0 ಅದು. ಸೊ ಈಗ ನೆಕ್ಸ್ಟ್ 4c0 ವ್ಯಾಲ್ಯೂ ಎಷ್ಟು? ಇಟ್ ಈಸ್ 1, not 0, it is 1. ಸೊ 1 minus 4c0 is 1. ಅದೇ ರೀತಿ 2 divided by 3 raised to 0 is also 1. ಯಾವುದಕ್ಕೇನೆ ನಾವು ರೇಸ್ ಟು 0 ಮಾಡಿದಾಗ ಅದರ ವ್ಯಾಲ್ಯೂ 1 ಇರುತ್ತೆ. ಕ್ಯಾಲ್ಕುಲೇಷನ್ ಇರೋದು ಈಗ ಕ್ಯೂಗಷ್ಟೇ. 1 by 3 in raised to 4 times. So 0.33 into 0.33 into 0.33 into 0.33 4 times. You will get 0.0123. So ಈಗ ಏನಾಗತ್ತದು? 1 minus
1 into 1 into 0.0123 will be 0.0123. So ಇದನ್ನ ನೀವು ಲೆಸ್ ಮಾಡ್ಬಿಟ್ಟಾಗ you will get 0.9877. ಅಂದ್ರೆ ಒಂದಾದ್ರೂ ಗೇಮ್ ಗೆಲ್ಲತ್ತೆ ಅನ್ನೋ ಸಾಧ್ಯತೆ ಎಷ್ಟಿದೆ? 0.9877. 2 ಗೆಲ್ಲತ್ತೆ ಅನ್ನೋದಕ್ಕೆ ಫೈಂಡ್ ಔಟ್ ಮಾಡಿದ್ವಿ A1. ಆದ್ರೆ ಒಂದಾದ್ರೂ ಗೆಲ್ಲತ್ತೆ ಅನ್ನೋದಕ್ಕೆ ಸಾಧ್ಯತೆಗಳು ಎಷ್ಟಿದೆ? 0.9877. Okay, so this is how we are going to solve with the help of binomial distribution. So ಇಲ್ಲಿ ಎಕ್ಸಾಂಪಲ್ ಅಲ್ಲಿ ನೀವು ನೋಡಿದಾಗ ಇಲ್ಲಿ ರಿಸಲ್ಟ್ ಆಗತ್ತೆ ಆಗಲ್ಲ, ಸಕ್ಸಸ್ ಫೇಲ್ಯೂರ್, ಈ ರೀತಿ ಇದ್ದಾಗಷ್ಟೇ ನಾವು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅನ್ನ ಯೂಸ್ ಮಾಡ್ತೀವಿ. ಈ ರೀತಿ ಇಲ್ಲ, ಚಾನ್ಸಸ್ ಬೇರೆ ಬೇರೆದಿದೆ ಅಂದಾಗ ನಾವು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅನ್ನ ಯೂಸ್ ಮಾಡಕ್ಕೆ ಬರಲ್ಲ. ಓಕೆ, ಸೊ ಎನಿ ಡೌಟ್ಸ್ ವಿತ್ ದಿಸ್ ಪ್ರಾಬ್ಲಮ್? ಈ ಪ್ರಾಬ್ಲಮ್ ಅಲ್ಲಿ ಏನಾದ್ರೂ ಡೌಟ್ ಇದೆಯಾ? ಸೆಕೆಂಡ್ ಪ್ರಾಬ್ಲಮ್, unmute yourself and tell me. Okay, clear ಆಯ್ತಾ ಇದು? ಕ್ಲಿಯರ್ ಆಯ್ತಾ? ಓಕೆ, ನಂಗೆ ಕೇಳಿಸ್ತಿಲ್ಲ, ಯಾರೋ ಇನ್ನೊಂದೇನೋ ಹೇಳ್ತಾ ಇದ್ದಾರೆ. ಲೌಡ್ಲಿ ಇನ್ನೊಂದು ಸಾಲ್ವ್ ಮಾಡ್ರಿ, ಇನ್ನೊಂದ್ಸತಿ ಎಕ್ಸ್ಪ್ರೆಷನ್ ಮಾಡ್ರಿ. ಓಕೆ, ಸೊ ಲೆಟ್ us go to the previous one. ಇಲ್ಲೇನ್ ಮಾಡಿದ್ವಿ ನಾವು? Let us solve it once again. ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಏನಿದೆ? ಪ್ರಾಬ್ಲಮ್ ತಿಳಿದಿದೆಯಾ ಎಲ್ಲರಿಗೂ? ಟೀಮ್ ಎ ಇದೆ, ಟೀಮ್ ಎ ಒಂದು, ಎಸ್ ಮ್ಯಾಮ್ ಬೋರ್ಡ್ ಮೇಲೆ ಬರ್ದು ತೋರ್ಸ್ರಿ, ನಮ್ಗೆ ಹಂಗ ಹೇಳಿದ್ರ ಗೊತ್ತಾಗುತ್ತೆ. ಸ್ಕ್ರೀನ್ ಕಾಣ್ತಾ ಇದೆ ಅಮ್ಮ ನಿಂಗೆ? ಸ್ಕ್ರೀನ್ ಮೇಲೆ ಬರ್ದಿದ್ದಿದೆ, ಸ್ಕ್ರೀನ್ ಕಾಣ್ತಾ ಇದೆ ತಾನೆ? ಸ್ಕ್ರೀನ್ ಮೇಲೆ ಅದಕ್ಕೆ ಬರೆದು ಬರ್ದಿದ್ದಿಲ್ರಿ ನೀವು ಅಷ್ಟೇ. ಇಲ್ಲ, ಶೇರ್ ಎಲ್ಲರಿಗೂ ಸ್ಕ್ರೀನ್ ಕಾಣ್ತಾ ಇದೆಯಾ? ಸ್ಕ್ರೀನ್ ಕಾಣ್ತಾ ಇದೆ ತಾನೆ? ಪ್ರಾಬ್ಲಮ್ ಹಾ, ಮತ್ತೆ ಪ್ರೀತಿ ಸ್ಕ್ರೀನ್ ಇದೆ ನೋಡಮ್ಮ, ನಿಂಗೆ ಯಾಕೋ ಪ್ರಾಬ್ಲಮ್ ಆಗಿದೆ ನಿಂದು. ಸ್ಕ್ರೀನ್ ಕಾಣಿಸತ್ರಿ ಮ್ಯಾಮ್. ಹಾ, ಓಕೆ. ಟೀಮ್ ಎ ಇದೆ, ಟೀಮ್ ಎ ಒಂದು ಗೇಮ್ ಅನ್ನ ವಿನ್ ಆಗತ್ತೆ ಅನ್ನೋ ಸಾಧ್ಯತೆಗಳು ಎಷ್ಟಿದೆ? 2/3 ಅಂದ್ರೆ 0.67. ಆ ಟೀಮ್ ಎ 4 ಗೇಮ್ ಅನ್ನ ಆಡತ್ತೆ. 4 ಗೇಮ್ ಅಲ್ಲಿ 2 ಗೇಮ್ ಆದ್ರೂ 2 ಗೇಮ್ ಗೆಲ್ಲತ್ತೆ ಅನ್ನೋ ಸಾಧ್ಯತೆಗಳು ಎಷ್ಟು? ಸೆಕೆಂಡ್ ಒನ್, ಒಂದಾದ್ರೂ ಗೇಮ್ ಗೆಲ್ಲತ್ತೆ ಅನ್ನೋ ಸಾಧ್ಯತೆಗಳು ಎಷ್ಟು ಅಂತ ಕೇಳಿದಾರ ಅವ್ರು. ಸೊ ಇದಕ್ಕೆ ನಾವು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅನ್ನ ಯೂಸ್ ಮಾಡಿ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಇಟ್. ಓಕೆ, ಸೊ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಾವು ಅದನ್ನ ಸಾಲ್ವ್ ಮಾಡ್ಬೇಕು ಅಂತಂದ್ರೆ ನಮ್ಗೆ 2 ಪ್ಯಾರಾಮೀಟರ್ಸ್ ಬೇಕು, ಎನ್ ಅಂಡ್ ಪಿ. ಎನ್ ಅಂದ್ರೆ ಏನು? ನಂಬರ್ ಆಫ್ ಟ್ರಯಲ್ಸ್. ಎಷ್ಟು ಗೇಮ್ ಆಡ್ತಾರೆ ಅಂತ ಹೇಳಿದಾರ ಅವರು? 4 ಗೇಮ್ಸ್. ಸೊ ಎನ್ ಇಸ್ 4. ಸೆಕೆಂಡ್ ಪಿ ಪ್ಯಾರಾಮೀಟರ್ ಬೇಕು. ಪಿ ಅಂದ್ರೆ ಏನು? ಪ್ರೊಬಾಬಿಲಿಟಿ ಆಫ್ ಸಕ್ಸಸ್, ಅಂದ್ರೆ ಗೆಲ್ತಾರೆ ಅನ್ನೋದು. ಪ್ರೊಬಾಬಿಲಿಟಿನು ಕೊಟ್ಟಿದ್ದಾರೆ, ದಟ್ ಇಸ್ 2/3. ಓಕೆ, ಸೊ ಲೆಟ್ ಎಕ್ಸ್ ಬಿ ದಿ ನಂಬರ್ ಆಫ್ ಗೇಮ್ಸ್ ಟೀಮ್ ಎ ವಿನ್ಸ್. ದೆನ್ binomial distribution of this will be B bracket n is equal to 4, P is equal to 2/3. ಈಗ ಇದನ್ನ ಯೂಸ್ ಮಾಡ್ಕೊಂಡು ನಾವು ಪ್ರೊಬಾಬಿಲಿಟಿ ಮಾಸ್ ಫಂಕ್ಷನ್ ಅನ್ನ ಹೇಳ್ಬೇಕು, ಎಕ್ಸ್ಪ್ರೆಸ್ ಮಾಡ್ಬೇಕು. ಸೊ Px is equal to NCX. n ವ್ಯಾಲ್ಯೂ ನಮ್ಗೆ ಗೊತ್ತು 4. 4CX into P raised to X. P ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 2/3. So 2/3 raised to x into q raised to n minus x. q ಎಷ್ಟು? 1 minus p ಮಾಡಿದ್ರೆ ನಮಗೆ q ಸಿಗತ್ತೆ. So 1 minus p, 1 minus 2/3 will be equal to 1/3. ಅಥವಾ 1 minus 0.67 ನೀವು ಮಾಡ್ಕೊಂಡ್ರೆ ನಿಮಗೆ ಬರೋದು 0.33. ಓಕೆ, ಅವ್ರ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ರು ನಾನು ಅದನ್ನೇ ಇಟ್ಕೊಂಡು ಸಾಲ್ವ್ ಮಾಡಿದೀನಿ. ನೀವು ಬೇಕಾದ್ರೆ ಅದನ್ನ ಫ್ರಾಕ್ಷನ್ ಇಂದ ಡೆಸಿಮಲ್ ಕನ್ವರ್ಟ್ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಓಕೆ, ಸೊ q raised to n minus x ಅಂದಾಗ 4 minus x ಆಗತ್ತೆ. ಇಲ್ಲಿ ನಾವು x ಗೆ x ಯಾಕೆ ಇಟ್ಟಿದೀವಿ ಅಂತಂದ್ರೆ ಅದು 4 ಗೇಮ್ ವರ್ಗೂ ಆಡತ್ತೆ, 0 ಇಂದ 4 ವರ್ಗೂ. ಹಾಗಾಗಿ ಅದನ್ನ ಸಪರೇಟ್ ಆಗಿ ಡಿಫೈನ್ ಮಾಡ್ತೀವಿ. x is equal to 0, 1, 2, 3 and 4. ಈಗ ಅವ್ರು ಏನ್ ಕೇಳಿದಾರೆ ಅದಕ್ ಬರೋಣ. ಏನ್ ಕೇಳಿದಾರ ಅವರು?
ಪ್ರೊಬ್ಯಾಬಿಲಿಟಿ ದಟ್ ಟೀಮ್ ಎ ವಿನ್ಸ್ 2 games. 2 ಗೇಮ್ ಗೆಲ್ಲತ್ತೆ ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು ಇಲ್ಲಿ 2 ಆಯ್ತು. ಸೊ ಈಗ ಈ ಪ್ರೊಬ್ಯಾಬಿಲಿಟಿ ಮಾಸ್ ಫಂಕ್ಷನ್ ಗೆ ಎಕ್ಸ್ ನ 2 ಇಟ್ಕೊಂಡು ನಾವು ಸಾಲ್ವ್ ಮಾಡಿದಾಗ ವಿ ವಿಲ್ ಗೆಟ್ ದಿ ಆನ್ಸರ್. ಸೊ ಪಿ ಇಸ್ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ ಎಷ್ಟು 2. ಸೊ P2. ಸೊ ಈಗ P2 ಯೂಸ್ ಮಾಡ್ಕೊಂಡು ನೀವು ಪ್ರೊಬ್ಯಾಬಿಲಿಟಿ ಮಾಸ್ ಫಂಕ್ಷನ್ ಅನ್ನ ಬರಿಬೇಕು. ಸೊ ಏನಾಗತ್ತೆ ಅವಾಗದು 4cx ಇದ್ದಿದ್ದು 4c2 ಆಗತ್ತೆ. 2/3 raised to x ಇದ್ದಿದ್ದು 2/3 raised to 2 ಆಗತ್ತೆ. 1/3 raised to 4 minus x ಇದ್ದಿದ್ದು 4 minus 2 ಅಂದ್ರೆ 2 ಆಗತ್ತೆ. ಸೊ ಈಗ ಇದನ್ನ ನಾವು ಸಾಲ್ವ್ ಮಾಡ್ಕೋಬೇಕು. 4c2 ನ ಸಾಲ್ವ್ ಮಾಡ್ಕೊಂಡಾಗ we will get the answer 6. 4c2 6 ಬರುತ್ತೆ. 2/3 raised to 2 ಅಂದ್ರೆ 0.67 into 0.67 ಮಾಡಿದಾಗ we get 0.4489. ಅದೇ ರೀತಿ q raised to 2 q ಎಷ್ಟಿದೆ 1/3 ಇದೆ. ನೀವು 1/3 into 1/3 ಮಾಡಿದ್ರು 0.11 ಬರುತ್ತೆ. ಅಥವಾ 0.33 into 0.33 ಮಾಡಿದ್ರು 0.11 ಬರುತ್ತೆ ಆನ್ಸರ್. ಓಕೆ, ಸೊ ನಾವು ಈ ಪ್ರೊಬ್ಯಾಬಿಲಿಟಿ ಮಾಸ್ ಫಂಕ್ಷನ್ ಅನ್ನ ಸಾಲ್ವ್ ಮಾಡಿದ್ಮೇಲೆ ನಮಗ್ ಬಂದಿದ್ದ ಆನ್ಸರ್ ಎಷ್ಟು 6 into 0.4489 into 0.11. So the answer will be 0.2963. Okay, ಟೀಮ್ ಎ 2 ಗೇಮ್ ಅನ್ನ ಗೆಲ್ಲತ್ತೆ ಅನ್ನೋ ಪ್ರೊಬ್ಯಾಬಿಲಿಟಿ ಎಷ್ಟಿದೆ, ಚಾನ್ಸಸ್ ಎಷ್ಟಿದೆ 0.2963. ಓಕೆ, ಕ್ಲಿಯರ್ ದಿಸ್? ಈಗ ಸೆಕೆಂಡ್ ಕ್ವೆಶ್ಚನ್ ಏನ್ ಕೇಳಿದ್ದಾರೆ, ಅಟ್ಲೀಸ್ಟ್ 1 ಗೇಮ್ ವಿನ್ ಆಗತ್ತೆ ಅಂತ ಕೇಳಿದ್ದಾರೆ. 1 ಗೇಮ್ ಅಂತ ಕೊಟ್ಟಾಗ ನೀವು 1 minus P0 ಹಾಕೊಂಡ್ಬಿಟ್ರೆ ನಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಯಾವಾಗ್ಲೂ ನೆನಪಿಟ್ಕೊಳ್ಳಿ, ಅಟ್ಲೀಸ್ಟ್ 1 ಅಂತ ಬಂದಾಗ ಯಾವಾಗ್ಲೂ ಈ ರೀತಿ 1 minus P0 ಅಂತ ಹಾಕೊಂಡ್ರೆ ನಮ್ ಕ್ಯಾಲ್ಕುಲೇಷನ್ ಕಮ್ಮಿ ಆಗತ್ತೆ. ಇಲ್ಲ ಅಂತಂದ್ರೆ ನೀವ್ ಏನ್ ಮಾಡ್ಬೇಕಾಗತ್ತೆ, x is 1, x is 2, x is 3, x is 4 n ವರ್ಗು ಎಷ್ಟು ಕೊಟ್ಟಿದ್ದಾರೆ ಅಲ್ಲಿವರೆಗೂ ಮಾಡ್ಬೇಕಾಗತ್ತೆ. ಅದಕ್ಕಿಂತ ಒಳ್ಳೆ ಆಪ್ಷನ್ ಏನು, 1 minus P is equal to 0. ಒಂದು ಗೆದ್ದಲ್ಲ ಅನ್ನಂತ ಹೇಳಿ ಅನ್ಕೊಂಡ್ಬಿಟ್ರೆ ಅದನ್ನ ಲೆಸ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಈಸಿಯಾಗಿ ಶಾರ್ಟ್ ಕಟ್ ಅಲ್ಲಿ ಫೈಂಡ್ ಔಟ್ ಮಾಡ್ಕೋಬಹುದು. ಓಕೆ, ಸೊ ಪ್ರೊಬ್ಯಾಬಿಲಿಟಿ ದಟ್ ಎ ವಿನ್ಸ್ ಅಟ್ ಲೀಸ್ಟ್ 1 ಗೇಮ್ ಏನಿದೆ 1 minus P A wins none. ನನ್ ಅಂತಂದ್ರೆ ಒಂದು ಇಲ್ಲ, ಒಂದು ಗೆಲ್ಲಲ್ಲ. ಸೊ ಇದನ್ನ ನಾವು ಮಾಡ್ಕೊಂಡಾಗ ಎಕ್ಸ್ ವ್ಯಾಲ್ಯೂ ಏನ್ ತಗೊಂತೀವಿ 0 ತಗೊಂತೀವಿ. ಸೊ 1 minus P x is equal to 0. ಸೊ ಇದು ಏನಾಗತ್ತೆ 1 minus P0 ಅಂದ್ರೆ ಒಂದು ಗೆದ್ದಲ್ಲ, ಒಂದು ಗೆಲ್ಲಲ್ಲ. ಅದನ್ನ 1 ಇಂದ ಲೆಸ್ ಮಾಡ್ಬಿಟ್ರೆ ಮಿಕ್ಕಿದ್ದೆ ನಮಗೆ ಆನ್ಸರ್. ಸೊ ಈಗ ಎಕ್ಸ್ ಅನ್ನ 0 ಅಂತ ತಿಳ್ಕೊಂಡು ನೀವು ಮಾಡಿ. ಸೊ 1 minus 4c0, 2 divided by 3 raised to 0, 1/3 raised to 4. So when we solve this, 4c0 1 ಆಗತ್ತೆ, 2 divided by 3 raised to 0 0 ಆಗಲ್ಲ 1 ಆಗತ್ತೆ, 1/3 raised to 4, 1 divided by 3 ನ 3 ಸತಿ ಮಾಡಿ 0.33 into 0.33 into 0.33 into 0.33. So ಈ ರೀತಿ 4 times multiply ಮಾಡಿದಾಗ we get 0.0123. ಈಗ ಇದನ್ನ 1 minus ಈ ಬ್ರಾಕೆಟ್ ಅನ್ನ ತೆಗೆದಾಗ 1 into 1 into 0.0123 ಮಾಡಿದಾಗ we get 1 minus 0.0123. So answer is 0.9877. So team A 1 ಗೇಮ್ ಆದ್ರೂ ಗೆಲ್ಲತ್ತೆ ಅನ್ನೋ ಸಾಧ್ಯತೆ ಎಷ್ಟಿದೆ 0.98.